Hello students, welcome to Patrical English Academy and Banishankar English Academy. ಇವತ್ತು ಪಿ ಯು ಸಿ ಫಸ್ಟ್ ಇಯರ್ದು ಒಂದು ಲೆಸನ್ ವಾಚ್ಮನ್ ಆಫ್ ಲೇಕ್ ಬೈ ಆರ್ ಕೆ ನಾರಾಯಣ. ಈ ಲೆಸನ್ ಮ್ಯಾಗ ಕೊಟ್ಟಿರುವಂಥ MC ಕ್ವಶನ್ಸ್ಗಳನ್ನ ನಾನು ನಿಮಗೆ ಆನ್ಸರ್ ಮಾಡಿ ಕೊಡ್ತೀನಿ. ಬರೀ ನೋಡೋಣ ಕ್ವಶನ್ಸ್ಗಳು ಏನಿದಾವ ಅಂತೇಳಿ. Number 1. Why was the headman in a hurry to complete the road work? ರಾಜ ಬರೋರಿದ್ದಾರಲ್ಲ ಅದಕ್ಕೆ. The king was to pass by that way in 2 days and the road had to be ready by then. ಇದು ಕರೆಕ್ಟ್ ಆಗತ್ತೆ. ನೋಡೋಣ. He did not want the king to see Mara. No. The goddess had instructed him. No. The king was to pass by that way the next day. And the road had to be ready by then. ಇದು ಕರೆಕ್ಟ್ ಆಗ್ತದ್ರಿ. ಇನ್ 2 days ಅಲ್ಲ, ಇದು ನೆಕ್ಸ್ಟ್ ಡೇನ ರೀ, ಮರುದಿವ್ಸನೇ ಬರೋರಿದ್ರು. ಹೌದು ಸ್ವಲ್ಪ ತಪ್ಪಾಗ್ತೈತೆ ನೋಡ್ರಿ. ಇದು ಕರೆಕ್ಟ್ ಅದ ರೀ. ಸೆಕೆಂಡ್ ಆನ್ಸರ್, ಸೆಕೆಂಡ್ ಕ್ವಶನ್ನು. ದ ವಿಲೇಜ್ ಹೆಡ್ ಮ್ಯಾನ್ ಕನ್ಸಿಡರ್ಡ್ ಡ್ಯಾಶ್ ಆಸ್ ಅ ಲುನೆಟಿಕ್. ಮಾರನ್ನ ಲುನೆಟಿಕ್ ಅಂತ ಕನ್ಸಿಡರ್ ಮಾಡ್ತಾರೆ, ಹುಚ್ಚ ಅಂತ ಹೇಳಿ. ಮ್ಯಾಡ್ ಲುನೆಟಿಕ್ ಅಂದ್ರೆ. ಥರ್ಡ್, the village headman was angry with Mara because disturb ಮಾಡ್ತಿದ್ದ ಮಾರೆ. He wanted to marry his daughter. He disturbed the road work. ಇದು ಕರೆಕ್ಟ್ ಆಗ್ತದೆ. Mara had a vision of a goddess. Village headman was angry with Mara because ಇದು ಕರೆಕ್ಟ್ ಆಡ್ರಿ. Mara had a vision of goddess. ಇದು ಕೂಡ ಕರೆಕ್ಟ್ ಆಗ್ಬೋದು. None of these ಅಂತಾರ. The village headman was angry with Mara because he disturbed their work. ಇದು ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, the village headman asked Mara to keep away from the road workers because of the disturbance. Mara was disturbing them by talking about his dream. ಇದು ಕರೆಕ್ಟ್ ಆಗ್ತದೆ. Mara was destroying the road. No. Mara was snatching away the implements. No. Mara wanted to marry. No. This answer is right. Choose the statement which is false with a reference to the poem. Poem ಅಂತಾರಲ್ರಿ ಇವರು, ಲೆಸನ್ ವಾಚ್ಮನ್ ಆಫ್ ಅ ಲೇಕ್. ಪ್ಲೇ ಅದು, ಪೋಯಮ್ ಅಲ್ಲ, ಪ್ಲೇ. ವಿಚ್ ಇಸ್ ದ ಫಾಲ್ಸ್ ಸ್ಟೇಟ್ಮೆಂಟ್ ಅಂತಾರ. ಫಾಲ್ಸ್ ಸ್ಟೇಟ್ಮೆಂಟ್. ಅಕಾರ್ಡಿಂಗ್ ಟು ಮಾರಾ, ದ ವಿಲೇಜ್ ಹೆಡ್ಮ್ಯಾನ್ ವಾಸ್ jealous of him. ಇದು ಕರೆಕ್ಟ್ ಅದ ರೀ. ದ ವಿಲೇಜ್ ಹೆಡ್ ಮ್ಯಾನ್ ಡಿಡ್ ನಾಟ್ ವಾಂಟ್ ದ ಕಿಂಗ್ ಟು ಸಿ ಮಾರಾ. ಇದು ಕೂಡ ಕರೆಕ್ಟ್ ಅದ ಅಂತ ಅನಿಸ್ತದ ನನಗೆ. ದ ವಿಲೇಜ್ ಹೆಡ್ ಮ್ಯಾನ್ ಆರ್ಡರ್ಡ್ ಭೀಮಾ ಟು ಇಂಪ್ರಿಸನ್ ಮಾರಾ. ಇದು ಕೂಡ ಕರೆಕ್ಟ್ ಅದ. ಮಾರಾ ವಾಸ್ ಎ ಫೂಲ್ ಆ್ಯಂಡ್ ವಾಸ್ ಡಿಸ್ಟ್ರಾಯಿಂಗ್ ರೋಡ್ ವರ್ಕ್. ನೋ ಅವೆಲ್ ರೋಡ್ ವರ್ಕ್ ಡಿಸ್ಟ್ರಾಯ್ ಮಾಡ್ಲಿಕ್ಕೆ ಅಂದರೆ ಫಾಲ್ಸ್ ಸ್ಟೇಟ್ಮೆಂಟ್ ಅಂದರೆ ಇದು ಕರೆಕ್ಟ್. ನೆಕ್ಸ್ಟ್, according to Mara, why was the village headman jealous of him? ಅಂದರೆ ಗಾಡೆಸ್ ನನಗಷ್ಟ ಕಾಣಿಸ್ತಾಳ, ವಿಷನ್ದೊಳಗೆ ನಿನಗೆ ಕಾಣಿಸೋದಿಲ್ಲ ಅನ್ನುವಂಥ ಮಾತ್ರ. ಮಾರಾ ಹ್ಯಾಡ್ ಎ ವಿಷನ್ ಆಫ್ ಗಾಡೆಸ್ ಬಟ್ ವಿಲೇಜ್ ಹೆಡ್ಮ್ಯಾನ್ ಡಿಡ್ ನಾಟ್ ಹ್ಯಾವ್. ಇದು ಮಾರಾ ವುಡ್ ಬಿಕಮ್ ದ ವಾಚ್ಮನ್ ಆಫ್ ಅ ಲೇಕ್. ನೋ. ಹಿ ಥಾಟ್ ದಟ್ ದ ಕಿಂಗ್ ಮೈಟ್ ಲೈಕ್ ಮಾರಾ. ನೋ. ಇಲ್ಲ ಬರೋದಿಲ್ಲ, ಹಾಗೇನು ವಿಚಾರ ಮಾಡೇ ಇಲ್ಲ ಅವರೇ. ದ ವಿಲೇಜರ್ಸ್ ಲೈಕ್ಡ್ ಮಾರಾ ಮೋರ್ ದ್ಯಾನ್ ಹಿಮ್. ನೋ ಇರ್ಲೆವೆಂಟ್. ಇದು ಕರೆಕ್ಟ್ ಆಗ್ತದೆ ರೀ. ಮಾರಾಗ ನನಗೆ ಮಾರಾ ಅನ್ಕೋತಾನೋ, ನನಗೆ ದೇವತೆ ಕನಸು ಬೀಳ್ತೈತಿ, ದೇವತೆ ನನಗೆ ಭೇಟಿ ಆಗ್ತಾಳೆ ಕನಸೊಳಗೆ, ಬಟ್ ನಿನಗೆ ಭೇಟಿ ಆಗಲ್ಲ, ಅದಕ್ಕೆ ನಿನ್ನ ಹೊಟ್ಟೆಗೆ ಚೈತಿ ಅಂತ ಹೇಳ್ಯಾರ. ಸಿಕ್ಸ್ತ್, ಕರೆಕ್ಟ್ ಮಾಡಿದ್ನೇ ಇಲ್ಲ ಅದನ್ನ. ಮಾರಾ ಹ್ಯಾಡ್ ಅ ವಿಷನ್ ಆಫ್ ಗಾಡೆಸ್. ಕರೆಕ್ಟ್ ಅದ ರೀ. Sixth, Dash threatened to lock up Mara
ಇಫ್ ಹಿ ಡಿಡ್ ನಾಟ್ ಗೋ ಔಟ್ ದ ಸೈಟ್ ಆಫ್, ಯಾರು ಥ್ರೆಟನ್ ಮಾಡ್ತಾರಂದ್ರೆ ವಿಲೇಜ್ ಹೆಡ್ ಮ್ಯಾನ್ ರೀ. ನಿನಗೆ ಲಾಕಪ್ನಾಗ ಹಾಕ್ತೆ, ಭೀಮಾ ಹೋಗಿ ಅವ್ನು ಲಾಕಪ್ನಾಗ ಹಾಕಪ್ಪ, ಆ ಟೆಂಪಲ್ ಹಿಂದ್ಗಡೆ ಐತಲ್ಲ, ಓಲ್ಡ್ ಟೆಂಪಲ್ ಹಿಂದ್ಗಡೆ ಅಲ್ಲಿ ಒಂದು ಸೆಲ್ಲರ್ದೊಳಗೆ ಹಾಕ್ಬಿಡೋಣ ಫಾರ್ 2 days ಅಂಥೇಳಿ. ನೆಕ್ಸ್ಟ್ 7th ಕ್ವಶನ್ನು. ಡ್ಯಾಶ್ ಕಮಾಂಡೆಡ್ ಮಾರ ಟು ಟೆಲ್ ದ ಕಿಂಗ್ ಟು ಬಿಲ್ಡ್ ಎ ಟ್ಯಾಂಕ್. ವೇದ ರೀ, ಗಾಡೆಸ್ ರೀ. ದ ಕಿಂಗ್ ಹನುಮಾನ, ಗಾಡೆಸ್, ದ ವಿಲೇಜ್ ಹೆಡ್ ಮ್ಯಾನ ಗಾಡೆಸ್ ರೀ. ರಾಜನಿಗೆ ಹೇಳು ನೀನು ಕೆರೆ ಕಟ್ಸು ಅಂಥೇಳಿ. 8th, ಹೂ ಹೆಲ್ಪ್ಡ್ ಮಾರ ಟು ಎಸ್ಕೇಪ್ ಫ್ರಮ್ ದ ಸೆಲ್ಲರ್. ಭೀಮ ರೀ. ನೋಡಾಕ ಭಾಳ ದೊಡ್ಡ ಆಳು, ದೊಡ್ಡ ಮನುಷ್ಯ, ದೊಡ್ಡ ಬಿಗ್ ಬಾಡಿ, ಬಟ್ ಮನಸ್ಸು ಹೆಂಗಿತ್ತಂದ್ರೆ ಲೈಕ್ ದ ಸೋಲ್ ಆಫ್ ಎ ಬೇಬಿ ಅಂತ ಬರ್ತೈತಲ್ಲದು. ಅಂದರೆ ಯಾರು ಹೆಲ್ಪ್ ಮಾಡಿದ್ರಿಂದ ಮಾರಣ ಭೀಮನೇ ಹೆಲ್ಪ್ ಮಾಡ್ತಾನ್ರಿ. ಅವನ ಕತೆ ಕೇಳ್ತಾನ, ಹೋಗ್ಬಿಡೋ ಮಾರೇಣ, ಅದು ಏನಾಗ್ತದೆ ನಾನು ನೋಡ್ತೀನಿ, ಪನಿಷ್ಮೆಂಟ್ ಕೊಟ್ಟರೆ ಕೊಡಲಿ, ವಿಲೇಜ್ ಹೆಡ್ ಮ್ಯಾನ್ ಹೋಗು ನೀನಂತ ಕಳಿಸಿರ್ತಾನೆ ಬಹುತೇಕ. ಮಾರ ವಾಸ್ ಹೈಡಿಂಗ್ ಇನ್ ಎ ಟ್ರೀ ಫಾರ್ ದ ಕಿಂಗ್. ಅಯ್ಯೋ, ನಾನಲ್ಲಿ ವರ್ಡ್ ಇಲ್ಲಿ ಟ್ರೀ ಅಂತೈತಿ, ನಾನು ನೋಡ್ಲಾರ್ದನ್ನು ಹೇಳ್ಬಿಟ್ನಲ್ಲ, ಆಟೋಮ್ಯಾಟಿಕಲಿ ನನ್ನ ನಾಲ್ಗೆ ಬಂದುಬಿಡ್ತೀರ. ಅಂದರೆ ಟ್ರೀ ನಡೆದಿದೆ ರಿವರ್ನ್ಯಾಗ, ಸೆಲ್ಲರ್ನ್ಯಾಗ, ಹಟ್ನ್ಯಾಗ ಎಲ್ಲಿ ಹೈಡ್ ಮಾಡಿದ್ದ ಅಂದರೆ ಟ್ರೀನೊಳಗೆ ಬಿಫೋರ್ ಸನ್ರೈಸ್, ಬಿಫೋರ್ ಕಾಕು, ಕ್ರೂ ಅಂತೇಳಿ ಬರ್ತೈತಲ್ರಿ. 10th, ಮಾರ ವಾಸ್ ಹೈಡಿಂಗ್ ಇನ್ ದ ಟ್ರೀ ವೇಟಿಂಗ್ ಫಾರ್ ದ ಕಿಂಗ್ ರೀ. ಇದು ಯಾರಿಗಾಗಿ ಎಲ್ಲಿ ಹೈಡ್ ಮಾಡಿದ್ದಂದ್ರೆ ಕಿಂಗ್ ಭೇಟಿ ಆಗಬೇಕು, ಗಾಡೆಸ್ ಹೇಳಿದಂಥದ್ದು ವಿಸನ್ ಹೇಳಬೇಕು ಅಂತ ಹೇಳಿರಿ. 11th ಕ್ವಶನ್. ವೆನ್ ದ ಕಿಂಗ್ ವಾಸ್ ಪಾಸಿಂಗ್ ಥ್ರೂ ಮಾರಾಸ್ ವಿಲೇಜ್ ದೆರ್ ವಾಸ್ ಎ ಸಡನ್ ಕನ್ಫ್ಯೂಷನ್ ಆಸ್ ಮಾರ ಜಂಪ್ ಡೌನ್. ಮಾರ ಕೆಳಗೆ ಟನ್ನ ಜಿಗಿದ ತಕ್ಷಣ ಏನಿದು ಅಯ್ಯೋ ದೆರ್ ವಾಸ್ ಎ ಖೇಯಾಸ್. ದ ಕಿಂಗ್ ಫೆಲ್ ಡೌನ್ ಆನ್ ಅನ್ ಅನ್ರಿಪೇರ್ಡ್. ಎಲ್ಲಿ? ನೋ ಆಗಿಲ್ಲ ಅದು. ಸಮನ್ ಟ್ರೈ ಟು ಅಟ್ಯಾಕ್ ದ ಕಿಂಗ್. ನೋ. The goddess appeared suddenly. No. Mara jumped down, yes, from the branches of the tree before the king. Yes, because of this incident, there was a little confusion among the people. Because there was a procession and procession was going on. Yes, 12th question. Match the column A with the column B with reference to the lesson Watchman of the Lake and choose the correct option. Mara Bhima, soul of a baby. Hanumanu, Sanjivini. Mara river Veda match ಆಗೋದಿಲ್ರಿ ಇದು. ಇದು ಗಾಡೆಸ್ ಆಗ್ಬೇಕ್ರಿ ಅಂದ್ರೆ ಚಲೋ ಆಗ್ತದೆ ನೋಡ್ರಿ. ಇಲ್ಲಿ ಬೇಕಾದ್ರೆ ನೋಡ್ರಿ ನೀವು, ಗಾಡೆಸ್ಸು ವೇದ ಅಂತ ಐತಿ. ವೇದಕ್ಕೆ ಮ್ಯಾಚ್ ಆಗೋದು, ಇದನ್ನು ಗಾಡೆಸ್ ಮಾಡಿದ್ರೆ ಬೆಸ್ಟ್ ಆಗ್ತದೆ. ಲೆಟ್ ಅಸ್ ಮೇಕ್ ಇಟ್ ಗಾಡೆಸ್. ಹಂಗ ಪ್ರೊನೌನ್ಸಿಯೇಷನ್ ಮಾಡ್ತೇವೆ ನೋಡ್ರಿ. ಗಾಡೆಸ್ಸು ರಿವರ್ ವೇದ ಕರೆಕ್ಟ್ ಆಗ್ತೈತಿ. ಅಂದರೆ ಗಾಡೆಸ್ಸು ಅಂದರೆ 3 ಆಗ್ತೈತಿ, ಭೀಮಾ 1 ಆಗ್ತೈತಿ, 3 1 2 3 3 1 2 3 3 3 1 2 ಇದು ಕರೆಕ್ಟ್ ಆಗ್ತದೆ. C option. 13th question. Complete the analogy with reference to Watchman of the Lake. Goddess Veda, Mara Lake, Sun, the King, Ganga ಅಂತಾರ. Lake ಹಾಕ್ಬಿಡ್ರಿ. Because he became the Watchman of the Lake. There is close relation between Mara and Lake, and so this word can be used here. 14th, choose the statement that is not correct. ಫಾಲ್ಸ್ ಇರ್ತಕ್ಕಂಥ ಸ್ಟೇಟ್ಮೆಂಟನ್ನು ಹಿಡಿಬೇಕು. ಇಲ್ಲಿ ರೀಸನ್ ಇಲ್ಲೊಂದೇನೋ ಕೊಡ್ತಾರೆ ನೋಡ್ರಿ, ನಾಟ್ ಕರೆಕ್ಟ್ ರೀಸನ್ ವಿಚ್ ಮೇಡ್ ಮಾರ ಟು ವೇಟ್ ಫಾರ್ ದ ಕಿಂಗ್ ಹೈಡಿಂಗ್ ಇನ್ ಎ ಟ್ರೀ. ಓಹೋ ಮಾರ ವೇಟ್ ಮಾಡಲಿಕ್ಕೆ ರೀಸನ್ಗಳನ್ನು ಕೊಟ್ಟಾರ. ಇಲ್ಲಿ ಆ ರೀಸನ್ಗಳಲ್ಲಿ 3 ರೀಸನ್ ಕರೆಕ್ಟ್ ಇವೆ, 1 ರೀಸನ್ ತಪ್ಪಿದೆ. ಅದು ಯಾವುದು ಫೈಂಡ್ ಔಟ್ ಮಾಡು. Choose the statement that is not correct reason which made Mara to wait for the king hiding in a tree. ಗಿಡದಾಗ ಯಾಕೆ ಕಡಿಕೊಂಡ ಅನ್ನೋದ್ರ ಬಗ್ಗೆ ಅದು ಬಹುತೇಕ ಅದ್ರ. ಗಿಡದಾಗ ಯಾಕೆ ಕಡಿಕೊಂಡು ವೇಟ್ ಮಾಡಿದ್ದೆ ಯಾಕೆ ಅಂತಲ್ಲ, ಗಿಡದಾಗ ಯಾಕೆ ಕಡಿಕೊಂಡ.
ಅದು ಬಹುತೇಕ. ಮಾರಾ ಡಿಡ್ ನಾಟ್ ವಾಂಟ್ ಟು ಮೀಟ್ ದ ಕಿಂಗ್ ಇನ್ ಪಬ್ಲಿಕ್. ಅಲ್ಲೇ ಅಲ್ರಿ, ಪಬ್ಲಿಕ್ನಾಗ ಭೇಟಿ ಆಗೋದು ಬೇಡ, ಅಡುಗನಾಗ ಕುಂತ್ಕೊಂಡು ಭೇಟಿ. ಹೌದು, ಇದು ಕರೆಕ್ಟ್. ದ ವಿಲೇಜರ್ಸ್ ಸ್ಟೋನ್ ಅಟ್ ಮಾರಾ. ಹೌದು, ಅದು ಕರೆಕ್ಟ್ ರೀ. ನೋಡಿದ್ರೆ ಕಲ್ಲು ಎಸ್ಬಿಡ್ತಿದ್ರು. ಎಸ್, ಅದು ಕಡಿಕೊಂಡಿದ್ದ. ದ ವಿಲೇಜ್ ಹೆಡ್ ಮ್ಯಾನ್ ಕಮಾಂಡೆಡ್ ಹಿಮ್ ಟು ಗೋ ಔಟ್ ಆಫ್ ದ ವಿಲೇಜ್. ಅಲ್ಲೊಂದು ಭಯ ಇತ್ತು. ಮಾರಾ ವಾಸ್ ಇಂಪ್ರಿಸನ್ಡ್ ಇನ್ ಸೆಲ್ಲರ್. ಓಕೆ, ಜೈಲಿಗೆ ಹಾಕಿಟ್ಟಿದ್ದು ಇಲ್ಲಿ ಹೆಂಗೆ ಬಂದ? ನಿಜವಾಗಿ ನೋಡಿದ್ರೆ ನಾಟ್ ಕರೆಕ್ಟ್ ಆಗಿರ್ತಕ್ಕಂಥದ್ದು ಒಂದು ರೀಸನ್ ನಾವು ಯಾಕೆ ಕಡಿಕೊಂಡಿದ್ದಂದ್ರೆ, ಮಾರಾ ಡಿಡ್ ನಾಟ್ ವಾಂಟ್ ಟು ಮೀಟ್ ದ ಕಿಂಗ್ ಇನ್ ಪಬ್ಲಿಕ್. ಮಾರಾ ಡಿಡ್ ನಾಟ್ ವಾಂಟ್ ಟು ಮೀಟ್ ದ ಕಿಂಗ್ ಇನ್ ಪಬ್ಲಿಕ್. ಹಾಗಾಗಿ ಅವ ಅಲ್ಲಿ ಅಡಿಕೊಂಡಿದ್ದ ಅಂತ ಹೇಳ್ತಾರೆ. ಮಾರಾ ವಾಸ್ ಇಂಪ್ರಿಸನ್ಡ್ ಇನ್ ಎ ಸೆಲ್ಲರ್. ಇದೇ ಕರೆಕ್ಟ್ ಆಗ್ತೈತೆ ಅಂತ ಅನ್ಸುತ್ತೆ ನಮಗೆ. ಓಕೆ. ಹೂ ಹ್ಯಾಡ್ ಗಿವನ್ ಭೀಮಾ ಐರನ್ ಡಿಕಾಕ್ಷನ್ ವೆನ್ ಹಿ ವಾಸ್ ಬೇಬಿ. ಅವ್ರ ಮದರ್ ರೀ ಹೇಳ್ತಾನಲ್ಲ, ನಾನು ಹೆಂಗೆ ಬೆಳಿಲಿಕ್ಕೆ ಕಾರಣ ಅಂದ್ರೆ ನನ್ನ ಮದರ್ ಡಿಕಾಕ್ಷನ್ ಕೊಡಿಸ್ತಿದ್ರು, ಐರನ್ ಡಿಕಾಕ್ಷನ್, ಆ್ಯಂಡ್ ಐ ವುಡ್ ಹ್ಯಾವ್ ಟು ಕ್ಯಾರಿ ಒಂದು ಗ್ರೈಂಡ್ ಸ್ಟೋನ್ ಆನ್ ದ ಶೋಲ್ಡರ್ ಅಂತ ತಿಳ್ಕೊಂಡು, ಆ್ಯಂಡ್ ಕುಡ್ ಕ್ಲೈಂಬ್ ಅಪ್ ದ ಹಿಲ್ ಅಂತೇಳಿ ಬರ್ತೈತೆ. ಡಿಕಾಕ್ಷನ್ ಐರನ್ ಡಿಕಾಕ್ಷನ್ ಕೊಟ್ಟದ್ದು ಅವ್ರ ಮದರ್. ಡ್ಯಾಶ್ ಡಿಸ್ಕ್ರೈಬ್ಡ್ ಆಸ್ ಸಮನ್ ಹೂ ಕುಡ್ ಸ್ವಿಂಗ್ ಎಲಿಫೆಂಟ್ ಬೈ ಇಟ್ಸ್ ಟೇಲ್. ಡ್ಯಾಶ್ ಡಿಸ್ಕ್ರೈಬ್ಡ್ ಆಸ್ ಯಾರವರು ಹಿಂಗತ್ತೆ, ಸಮನ್ ಹೂ ಕುಡ್ ಸ್ವಿಂಗ್ ಎಲಿಫೆಂಟ್ ಬೈ ಇಟ್ಸ್ ಟೇಲ್ ಅಂತ ಡಿಸ್ಕ್ರೈಬ್ ಆಗಲ್ಪಡ. ಈ ರೀತಿ ಈ ಭೀಮರ ಇವ, ಆ ಶಕ್ತಿ ಭೀಮನಿಗೆ ಇತ್ತು ಅಂತ ಹೇಳ್ತಾರೆ. ನೆಕ್ಸ್ಟ್, ವೇರ್ ವಾಸ್ ಮಾರಾ ಹೆಲ್ಡ್ ಆಸ್ ಅ ಪ್ರಿಸ್ನರ್. ಅದು ಒಂದು ಟೆಂಪಲ್, ಓಲ್ಡ್ ಟೆಂಪಲ್ ಹಿಂದ್ಗಡೆ. ದ ವಾಚ್ಮನ್ ಆಫ್ ದ ಲೇಕ್ ಅಂದ್ರೆ ದ ಸೆಲ್ಲರ್ ಬಿಹೈಂಡ್ ದ ಓಲ್ಡ್ ಟೆಂಪಲ್ ಇದೆ ಕರೆಕ್ಟ್. ದ ಸೆಲ್ಲರ್ ಬಿಸೈಡ್ ದ ಓಲ್ಡ್ ಟೆಂಪಲ್, ಬ್ಯಾಕ್ವರ್ಡ್ ಆಫ್ ಮಾರಾಸ್ ಹೌಸ್, ಟಾಪ್ ಆಫ್ ಮೌಂಟೇನ್. ನೋ, ಇದು ಬಿಹೈಂಡ್. ದೆರ್ ವಾಸ್ ಅ ಸೆಲ್ಲರ್ ಬಿಹೈಂಡ್ ದ ಓಲ್ಡ್ ಟೆಂಪಲ್ ಆ್ಯಂಡ್ he was kept imprisoned there. 18th, Dash was bound and thrown into the cellar. ಮಾರ ಇವನ್ನ ಅಲ್ರಿ ಕಾಲು ಕಟ್ಟಿ ಕೈ ಕಟ್ಟಿ ಆ ಸೆಲ್ಲರ್ದೊಳಗೆ ಒಗಿತಾರ. ಭೀಮನ್ ಕೊಟ್ಟು ಕಳಿಸಿರ್ತಾರ ವಿಲೇಜ್ ಹೆಡ್ ಮ್ಯಾನ್. 19th, who had come in Mara's dream to talk about the tank. Goddess ರೀ, the goddess Veda, the king. ಎಸ್, ಗಾಡೆಸ್ ಆಡ್ರಿ. ಗಾಡೆಸ್ ಒಂದು ಹೇಳ್ತಾರೆ. ಇದ ಕಥೆನ ಹೇಳಿಕ್ ಹೋದ್ರೆ ಅವನಿಗೆ ಲೋನೆಟಿಕ್ ಅಂತಿದ್ರು ಊರನ್ನ ಮಂದೆಲ್ಲ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಟ್ರೂ ವಿತ್ ರೆಫರೆನ್ಸ್ ಟು ದ ಕಮಾಂಡ್ ಆಫ್ ದ ಗಾಡೆಸ್ ಟು ಮಾರಾ. ಕಮಾಂಡ್ ಮಾಡ್ತಾಳೆ ಗಾಡೆಸ್. ನಾಲ್ಕುಗಳಲ್ಲಿ 3 ತಪ್ಪದವಂತ, ಒಂದು ಕರೆಕ್ಟ್ ಐತಿ ಅಂತ. ಗಾಡೆಸ್ ಕಮಾಂಡ್ ಮಾಡೋದು ಟು ವೇಟ್ ಫಾರ್ ದ ಕಿಂಗ್ ಇನ್ ದ ಟ್ರೀ. ಆಕೆಲ್ಲ ಕಮಾಂಡ್ ಮಾಡಿಲ್ಲ, ಅದನ್ನು ಇವ ಮಾಡ್ಯಾನ ಪ್ಲಾನ್. ಟು ಟೆಲ್ ದ ಕಿಂಗ್ ಅಬೌಟ್ ಟು ಬಿಲ್ಡ್ ಎ ಟ್ಯಾಂಕ್ ಫಾರ್ ದ ರಿವರ್. ಇದು ಕರೆಕ್ಟ್ ಆಗ್ತದೆ ನೋಡ್ರಿ. ಟು ಡ್ರಿಂಕ್ ಐರನ್ ಡಿಕಾಕ್ಷನ್, ನೋ. ಟು ಬಿಕಮ್ ವಾಚ್ಮನ್ ಆಫ್ ದ, ನೋ, ದಿಸ್ ಕರೆಕ್ಟ್, ದಿಸ್ ಈಸ್ ಕರೆಕ್ಟ್ ಒನ್. ಹೋಗಿ ರಾಜನಿಗೆ ಹೇಳಪ್ಪ ನೀನು ಅಂತೇಳಿ ಆರ್ಡರ್ ಮಾಡ್ತಾಳ್ರಿ. ಸ್ಟೇಟ್ಮೆಂಟ್ ಇದು ಏನು, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಟ್ರೂ ಅಂತಾರೆ, ಆ್ಯಂಡ್ ದಿಸ್ ಈಸ್ ಟ್ರೂ. 21, who was initially appointed as the watchman of the lake by the king. Appointed by the king initially ಅಂದರೆ ಮಾರಾ, ನಂತರ ಗಂಗಾರೆ. According to Mara, which of the following statement is true in reference to the command of a goddess about the creatures of the lake? ಬರ್ರಿ ನೋಡೋದು. One can catch a fish occasionally. No, not true. ಹೇಳಿಲ್ಲ ಅದನ್ನು ಅವರು. Only fish can be caught but not gulls. No, not correct. ಹೇಳಿಲ್ಲ ಇದನ್ನ. Only gulls, birds should be caught. No. Nothing that flies, swims or walks should be ever killed ಅಂತಾರ. Yes, this is a true statement in reference with the play Watchman of the Lake. 23rd, Dash is described as the lifeblood of the king's subjects. Water of the river Veda.
The goddess, the fish of the lake, water of Veda. This option is right. 24th. Dash summoned the king on the torrential night. King ಬಂದು ಸಮ್ಮನ್ ಮಾಡೋದಂದ್ರೆ ಇವನ ಅಲ್ರಿ ಮಾರ. ಅಲ್ಲೇ ಗಾಡೆಸ್ಗೆ ವೇಟ್ ಮಾಡಬೇಕು, ನಾ ಬರೋ ತನಕ, ನಾ ಬಂದಮೇಲೆ ಡಿಸ್ಟರ್ಬ್ ಮಾಡ್ರಿ, ಹೋಗಿ ಬರ್ತೀನಿ ಕಿಂಗ್ ತಂದಿರ್ತಾನ್ರಿ. ಬಂದು ರಾಜನಿಗೆ ಆರ್ಡರ್ ಮಾಡ್ತಾನೆ, ಡೋರ್ ಓಪನ್ ದ ಡೋರ್ ಪ್ಲೀಸ್ ಅಂತ ತಿಳ್ಕೊಂಡು. ಹೂ ಸಮನ್ಡ್ ದ ಕಿಂಗ್ ಅಂದರೆ ಮಾರಾಣ ರೀ. ಅದು ನೈಟ್ ಬರ್ತಾರನ್ರಿ ಅಲ್ಲಿಂದ, ಆಫ್ಟರ್ ದ ಮೀಟಿಂಗ್ ಆಫ್ ಗಾಡೆಸ್. ವೇರ್ ಡಿಡ್ ಹನುಮಾನ ಫೈಂಡ್ ಸಂಜೀವಿನಿ? ಎಟ್ ದ ಕ್ರೆಸ್ಟ್ ಆಫ್ ದಿ ಹಿಲ್. ಗೊತ್ತೈತಿಲ್ಲ ನಿಮಗದ್ರ. ಅಕಾರ್ಡಿಂಗ್ ಟು ಮಾರ. ಇನ್ ದ ರಿವರ್ ನೋ, ಇನ್ ದ ಲೇಕ್ ನೋ, ವೇರ್ ದ ಕಿಂಗ್ ವಾಸ್ ಸ್ಟ್ಯಾಂಡಿಂಗ್ ನೋ, ಆನ್ ದ ಮೌಂಟೇನ್ ನಿಯರ್ ಮಾರಾಸ್ ವಿಲೇಜ್. ದಿಸ್ ಆಪ್ಷನ್ ಇಸ್ ರೈಟ್. 26th. The goddess considered river Veda as her playthings. ಹೌದು, ಇದು ಆಪ್ಷನ್ ಕರೆಕ್ಟ್ ಆಗ್ತದೆ. What was the mood of the goddess when she appeared in front of Mara on a stormy day? ಅಂದರೆ ಸ್ಟಾರ್ಮಿ ನೈಟ್ ಅಂದರೆ ಆ್ಯಂಗ್ರಿ ಮೂಡ್ ರೀ, ಡಿಸ್ಟ್ರಕ್ಟಿವ್ ಮೂಡ್ ಅಂತ ಐತಿಲ್ಲ ಸಂದೊಳಗೆ. ಮದರ್ಲಿ, ಪರ್ಸುವೇಸಿವ್, ನೋ, ಪ್ರೊಟೆಕ್ಟಿವ್, ಡಿವೈನ್, ನೋ, ಆ್ಯಂಗ್ರಿ ಆ್ಯಂಡ್ ಅನ್ಕೈಂಡ್ ಆ್ಯಂಡ್ ಡಿಮಾಂಡಿಂಗ್, ಎಸ್. ಹೆಲ್ಪ್ಫುಲ್ ಆ್ಯಂಡ್ ಈಗರ್, ನೋ. ದಿಸ್ ಆಪ್ಷನ್ ಇಸ್ ರೈಟ್. ಡಿಸ್ಟ್ರಕ್ಟಿವ್ ಅಂತಿದ್ದಾಗೈತಿ ಲೆಸನ್ದಲ್ಲಿ. ಅನ್ಲೈತೆ ಅನ್ಕೈಂಡ್, ಡಿಮಾಂಡಿಂಗ್, ಆ್ಯಂಗ್ರಿ. Dash was appointed as the watchman of the lake after Mara. Mara ನಂತರ ಅವನ ಮಗ ರೀ ಗಂಗಾ. Who ordered Ganga to perform his father's duty after the death of Mara? ಅಂದರೆ ಕಿಂಗ್ ಆರ್ಡರ್ ಮಾಡ್ತಾನೆ, ನಿಮ್ಮಪ್ಪ ಹಿಂಗತೆ ಹೋಗ್ಬಿಟ್ಟಪ್ಪ, ನೀನು ಸದ್ಯಕ್ಕೆ ನಿಮ್ಮಪ್ಪನ ಡ್ಯೂಟಿ ಮಾಡಬೇಕು ಅಂತ. ಆರ್ಡರ್ ಮಾಡೋರು ಯಾರು ಅಂತಾರೆ? ಕಿಂಗ್ ರೀ. ಹೂಸ್ ಐಡಲ್ ವಾಸ್ ಇನ್ಸ್ಟಾಲ್ಡ್ ಆನ್ ದ ಟಾಪ್ ರೀ ಆಫ್ ದ ಪೆಡಸ್ಟಲ್. ಟಾಪ್ ಆಫ್ ದ ಪೆಡಸ್ಟಲ್ ಅಂದರೆ ಗಾಡೆಸ್ಸದ್ದು ಮಾಡ್ತಾರೆ. ಬಾಟಮ್ ಅಕ್ಕ ಏನು ಮಾಡ್ತಾರೆ? ಮಾರಂದ್ ಮಾಡ್ತಾರೆ. ಹೂಸ್ ಐಡಲ್ ಡ್ಯಾಶ್ ಐಡಲ್ ವಾಸ್ ಇನ್ಸ್ಟಾಲ್ ಅಟ್ ದ ಲೋವರ್ ಪೆಡಸ್ಟಲ್ ಅಂತ ಕರೆದ್ರೆ ಮಾರಾಸ್ ರೀ. ಇದು ಒಂದ ಗುಡಿನ ಮ್ಯಾಲೆ ದೇವತೆಯದ್ದು, ಕೆಳಗೆ ಮಾರಂದ. ಸ್ಟ್ಯಾಚ್ಯೂ ಅನ್ನುವಂಗಿಲ್ಲ, ಐಡಲ್ ಅಂದ್ರೆ ಅದು ಮನುಷ್ಯರ ಮೂರ್ತಿ ಸ್ಟ್ಯಾಚ್ಯೂ ಅಂತಾರೆ, ದೇವ್ರ ಮೂರ್ತಿ ಐಡಲ್ ಅಂತಾರೆ. 32. ಚೂಸ್ ದ ರೈಟ್ ಸೀಕ್ವೆನ್ಸ್ ಆಫ್ ಇನ್ಸಿಡೆಂಟ್ಸ್ as they take place in Watchman of the Lake. The goddess commands Mara to meet the king. The king believes Mara. ಇದು ಲಾಸ್ಟ್ ಬರ್ತೈತಿ, ಇದು ಬೇಡ. ಇದು ಇವೆರಡುಗಳಲ್ಲಿ ಇದು ಫಾಸ್ಟ್ ಬರ್ತೈತಿ. ಮಾರಾ ಎಸ್ಕೇಪ್ಸ್ ಆ್ಯಂಡ್ ಹೈಡ್ಸ್ ಇನ್ ಎ ಟ್ರೀ. ಇದು ಕೂಡ ಇದರ ನಂತರ ಬರ್ತೈತಿ. ಈ ಮೂರುಗಳಲ್ಲಿ ಇದು ಫಾಸ್ಟ್ ಬರ್ತೈತಿ. ದ ಗಾಡೆಸ್ ಕಮಾಂಡ್ಸ್ ಮಾರಾ, ಎರಡು ಸೇಮ್ ಅದಾವಲ್ರಿ. ಟು ಮೀಟ್ ದ ಕಿಂಗ್, ಎರಡು ಕರೆಕ್ಟ್ ಅದ. ಮುಂದಿನ ನೋಡ್ಬೇಕೀಗ. ದ ಕಿಂಗ್ ಬಿಲೀವ್ಸ್ ಮಾರಾ. ದ ವಿಲೇಜ್ ಹೆಡ್ ಮ್ಯಾನ್ ಇಂಪ್ರಿಸನ್ಸ್ ಮಾರಾ. ದ ಕಿಂಗ್ ಬಿಲೀವ್ಸ್ ಮಾರಾ. Goddess commands Mara to meet king. The village headman imprisoned Mara. ಆ ನಂತರ ಹೋಗಿ ರಾಜನ ಭೇಟಿ ಆಗ್ತಾನ. ಮುಂದೆ ಅದೆಲ್ಲ ದೇವತೆ ಡಿಸ್ಟ್ರಕ್ಷನ್ ಮೂಡ್ ಆಗ್ತೈತೆ. ಮುಂದೆ ಹೋಗಿ ರಾಜನ ಭೇಟಿ ಆಗ್ತಾನ. ರಾಜನ ಮುಂದೆ ಹೇಳಿದಾಗ ಮಾತಾ ರಾಜನ ಅಂತಾನ. ಅಂದ್ರೆ ಇದು ನಂತರ ಬರ್ತೈತಿ. ದ ಗಾಡೆಸ್ ಕಮಾಂಡ್ ಮಾರಾ ಟು ಮೀಟ್ ದ ಕಿಂಗ್. ದ ವಿಲೇಜ್ ಹೆಡ್ ಮ್ಯಾನ್ ಇಂಪ್ರೆಸನ್ ಮಾರಾ. ಮಾರಾ ಎಸ್ಕೇಪ್ಡ್ ಆ್ಯಂಡ್ ಹೈಡ್ಸ್ ಇನ್ ಎ ಟ್ರೀ. ದ ಕಿಂಗ್ ಬಿಲೀವ್ಸ್ ಮಾರಾ. ಇದು ಕರೆಕ್ಟ್ ಆಗ್ತದೆ ನೋಡ್ರಿ ಆಪ್ಷನ್. ಇದು ಅಂದರೆ ಆರ್ಡರ್ ಹಿಂಗೈತೆ ಲೆಸನ್ದಲ್ಲಿ ಬಂದದ್ದು. 33rd. ಚೂಸ್ ದ ರೈಟ್ ಸೀಕ್ವೆನ್ಸ್ ಆಫ್ ಇನ್ಸಿಡೆಂಟ್ಸ್ ಆಸ್ ದೇ ಟೇಕ್ ಪ್ಲೇಸ್ ಇನ್ ವಾಚ್ಮನ್ ಆಫ್ ದ ಲೇಕ್. ಮಾರಾ ಬಿಕಮ್ಸ್ ದ ವಾಚ್ಮನ್ ಆಫ್ ದ ಲೇಕ್. ಹೌದು. ಗಾಡೆಸ್ ಥ್ರೆಟನ್ಡ್ ಟು ಡಿಸ್ಟ್ರಾಯ್ ದ ಲೇಕ್. ಇವೆರಡುಗಳು ನೋಡಿದ್ರೆ ಇದು ಫಸ್ಟ್ ಬರ್ತೈತೆ ರೀ. ಮಾರಾ ಬಿಕಮ್ಸ್ ದ ವಾಚ್ಮನ್ ಆಫ್ ದ ಲೇಕ್. ಯಪ್ಪ, ಎರಡೂ ಒಂದೇ ಅದವಲ್ರಿ ಇವ್ರಿ. ದ ಗಾಡೆಸ್ ಅಪಿಯರ್ಸ್ ಆನ್ ಎ ಸ್ಟಾರ್ಮ್. ಇದು ತೆಗೆದ್ಬಿಡ್ರಿ. 1 ಮತ್ತು ಸಿ, ಎ ಮತ್ತು ಸಿದಲ್ಲಿ ಕಾಂಪಿಟೇಷನ್ ಇದೆ, ಯಾವ್ದು ಫಸ್ಟ್ ಬರ್ತೈತೆ ಅಂತ ತಿಳ್ಕೊಂಡು ಎರಡನೇದ್ದು ನೋಡ್ಬಿಡಕ್ಕೆ. ಅವಾಗ ಮಾರಾ ಬಿಕಮ್ಸ್ ದ ವಾಚ್ಮನ್ ಆಫ್ ದ ಲೇಕ್. ದ ಗಾಡೆಸ್ ಥ್ರೆಟನ್ಸ್ ಟು ಡಿಸ್ಟ್ರಾಯ್ ದ ಲೇಕ್. ಇಲ್ಲೇ ದ ಗಾಡೆಸ್ ಅಪಿಯರ್ಸ್ ಆನ್ ಎ ಸ್ಟಾರ್ಮಿ ನೈಟ್. ಮೊದಲು ಕಾಣಿಸ್ಕೊಂತಾಳ್ರಿ, ಆಮೇಲೆ ಥ್ರೆಟನ್ ಮಾಡ್ತಾಳೆ. ಹಾಗಾದ್ರೆ ಮೊದಲು ಇದು ನಡಿತೈತಿ, ಆಮೇಲೆ ಇದು ನಡಿತೈತಿ. ಹಾಗಾದ್ರಿಂದ ಇದು ಗಣ್ಣನ್ನು ಸೇಮ್ ಬರ್ತವೆ.
ಈ ಎರಡನೇದು ಕಂಪೇರ್ ಮಾಡಿದ್ರೆ ಇದು ಮೊದಲು ನಡೀತೈತಿ. ಆದ್ದರಿಂದ ಬಿ ಆಪ್ಷನ್ನೇ ಕರೆಕ್ಟ್ ಆಗ್ತೈತಿ. ಸೀಕ್ವೆನ್ಸಿಯಲ್ ಆರ್ಡರ್ ನಾವು ಹೇಳಬೇಕಂದ್ರೆ ಬಿ ಆಪ್ಷನ್ ಈಸ್ ರೈಟ್. 34th ಕ್ವೆಶನ್ ಸ್ಟೇಟ್ಮೆಂಟ್ ಏನದ, ಮಾರಾ ವಾಸ್ ಅಪಾಯಿಂಟೆಡ್ ಆಸ್ ದ ವಾಚ್ಮನ್ ಆಫ್ ದ ಲೇಕ್. ಕರೆಕ್ಟ್. ರೀಸನ್ ಯಾಕೆಂದ್ರೆ ದ ಕಿಂಗ್ ಬಿಲೀವ್ಸ್ ದಟ್ ಮಾರಾಸ್ ವಿಷನ್ ಅಂಡ್ ಬಿಲ್ಡ್ಸ್ ಎ ಲೇಕ್. ಮಾರಾ ವಾಸ್ ಅಪಾಯಿಂಟೆಡ್ ಆಸ್ ದ ವಾಚ್ಮನ್ ಆಫ್ ದ ಲೇಕ್. ಯಾಕೆ ಅದಕ್ಕೆ ರೀಸನ್ ಏನಂದ್ರೆ ದ ಕಿಂಗ್ ಬಿಲೀವ್ಸ್ ದಟ್ ಮಾರಾಸ್ ವಿಷನ್ ಅಂಡ್ the king believes Mara's vision and builds a lake. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಅದ ರೀ, ಬಟ್ ಅಪಾಯಿಂಟ್ ಮಾಡಲಿಕ್ಕೆ ರೀಸನ್ ಅಂತಂದ್ರೆ ಮಾರಾ ಬಿಲೀವ್ಸ್ ದಟ್ ವಿಷನ್ ಮಾರಾಸ್ ವಿಷನ್ ಅಂಡ್ ಬಿಲ್ಡ್ಸ್ ಎ ಲೇಕ್. ಇದು ರೀಸನ್ ಕರೆಕ್ಟ್ ಆಗೋದಿಲ್ಲ ಅಂತ ಅನ್ಕೋತೇನೆ. ಓನ್ಲಿ ರೀಸನ್ ಇಸ್ ಟ್ರೂ ಅಂತ ತಡ್ರಿ. ದ ಸ್ಟೇಟ್ಮೆಂಟ್ ಈಸ್ ಟ್ರೂ ಬಟ್ ರೀಸನ್ ಇಸ್ ಫಾಲ್ಸ್. ಇದು ಕರೆಕ್ಟ್ ಆಗ್ತದೆ. ಹೌದು, ಬೋತ್ ಸ್ಟೇಟ್ಮೆಂಟ್ ಅಂಡ್ ರೀಸನ್ ಆರ್ ಫಾಲ್ಸ್ ಅಂತಾರ. ಇಲ್ಲ, ಇದು ಹಂಗಿಲ್ಲ. ಬೋತ್ ದ ಸ್ಟೇಟ್ಮೆಂಟ್ ಅಂಡ್ ರೀಸನ್ ಆರ್ ಟ್ರೂ ಅಂತಾರ. ದ ಕಿಂಗ್ ಬಿಲೀವ್ಸ್ ಮಾರಾಸ್ ವಿಷನ್ ಅಂಡ್ ಬಿಲ್ಡ್ಸ್ ಎ. ಈ ರೀಸನ್ ಅಲ್ಲಿ ಬಿಡ್ರಿ. ಇದ್ರ ಮಾರಾ ವಾಸ್ ಅಪಾಯಿಂಟೆಡ್ ಆಸ್ ದ ವಾಚ್ಮನ್ ಆಫ್ ದ ಲೇಕ್ ಕರೆಕ್ಟ್ ರೀ. ದ ಕಿಂಗ್ ಬಿಲೀವ್ಸ್ ಮಾರಾಸ್ ವಿಷನ್ ಅಂಡ್ ಬಿಲ್ಡ್ಸ್ ಎ ಲೇಕ್ ಇದು ಕರೆಕ್ಟ್. ಬಟ್ ಈ ಸ್ಟೇಟ್ಮೆಂಟ್ಗೆ ಈ ರೀಸನ್ ತಪ್ಪು. ಆದ್ದರಿಂದ ದ ಸ್ಟೇಟ್ಮೆಂಟ್ ಈಸ್ ಟ್ರೂ ಬಟ್ ದ ರೀಸನ್ ಈಸ್ ಫಾಲ್ಸ್. ಕರೆಕ್ಟ್ ಆಗ್ತದೆ ಇದು ನನ್ನ ಅಭಿಪ್ರಾಯದೊಳಗೆ. 35th ಅಕಾರ್ಡಿಂಗ್ ಟು ಗಂಗಾ ಅಂದರೆ ಮಾರಾಜ್ ಸನ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್ ಅಬೌಟ್ ದ ಶ್ರೈನ್ ದಟ್ ಓವರ್ಲುಕ್ಸ್ ದ ಲೇಕ್. ದ ಕಿಂಗ್ ಕಮಾಂಡೆಡ್ ಟು ಬಿಲ್ಡ್ ಅ ಶ್ರೈನ್ ದಟ್ ಲುಕ್ಸ್ ಓವರ್ ದ ಲೇಕ್. ಇದು ಕರೆಕ್ಟ್ ಅದ್ರಿ. ಇದು ಮಾರಾಜ್ ಸ್ಟ್ಯಾಚ್ಯೂ ಇಸ್ ಇನ್ಸ್ಟಾಲ್ಡ್ ಆನ್ ದ ಲೋವರ್ ಪೆಡಸ್ಟಲ್. ಇದು ಕರೆಕ್ಟ್ ಅದ ರೀ. ಇದು ಸ್ಟ್ಯಾಚ್ಯೂ ಅಂದಾರ ನೋಡ್ರಿ. ಅದ ಐಡಲ್ ಸ್ಟ್ಯಾಚ್ಯೂ. ಇವ ದೇವರೇ ಆಗ್ತಾನಲ್ಲ, ಪೂಜೆ ನಡೀತೈತಲ್ಲ, ಒಂದು ದೇವರೇ ಈಗ ಅವರೇ. ವರ್ಷಿಪ್ ಆಫ್ ದ ಶೈನ್ ಪರ್ಫಾರ್ಮ್ಡ್ ಆನ್ ಈವ್ನಿಂಗ್ಸ್ ಆಫ್ ಎವ್ರಿ ಮಂಡೇ ಅಂತಾರ. ನೋ ಮಂಡೇ ಇಲ್ರಿ, ಆಫ್ ಫ್ರೈಡೇ ಆ್ಯಂಡ್ ಟ್ಯೂಸ್ಡೇ ರೀ. ನನ್ನ ಲೆಕ್ಕ ನನಗೆ ಸ್ವಲ್ಪ ನೆನಪಿದ ಮಟ್ಟಿಗೆ ಅಂದ್ರೆ ಫ್ರೈಡೇ ಆ್ಯಂಡ್ ಹೌದು ಫ್ರೈಡೇ ಆಡ್ರಿ. ಕರೆಕ್ಟ್ ಆತ್ರಿ. ಚೂರು ಹಂಗೆ ನೋಡಿದೆ ನಾನು. ಫ್ರೈಡೇ ಆ್ಯಂಡ್ ಮಂಡೇ, ಫ್ರೈಡೇ ಆ್ಯಂಡ್ ಟ್ಯೂಸ್ಡೇ ಸ್ಪೆಷಲ್ ಪೂಜಾ ವರ್ಷಿಪ್ಸನ್ನ ಕಿಂಗ್ ಆರ್ಡರ್ ಮಾಡ್ತಾರ. ಬಟ್ ಈ ಸ್ಟೇಟ್ಮೆಂಟ್ ಹೇಳ್ತಾರೆ ಮಂಡೇ ಪೂಜಾ ಮಾಡ್ತಾರ ಅಂತ ಹೇಳ್ತಾರ. ಇದು ಫಾಲ್ಸ್ ಐತಿ. ಹಾಗಾಗಿ ಇದು ಆನ್ಸರ್ ಆಗ್ತೈತಿ. ಸ್ಟೇಟ್ಮೆಂಟ್ 36th ಮಾರಾ ರಶ್ಡ್ ಟು ದ ಕಿಂಗ್ಸ್ ಪ್ಯಾಲೇಸ್ ಆನ್ ಎ ಸ್ಟಾರ್ಮಿ ನೈಟ್. ಇದು ಕರೆಕ್ಟ್ ಅದ ರೀ. ಸ್ಟೇಟ್ಮೆಂಟ್ ಕರೆಕ್ಟ್ ಅದ ರೀ. ಮಾರಾ ವಾಂಟೆಡ್ ಟು ಸೇವ್ ದ ಲೈಫ್ ಆಫ್ ಹಿಸ್ ಸನ್ ಗಂಗಾ. ನೋ, ಇದು ತಪ್ಪದ. ಹಿ ವಾಂಟೆಡ್ ಟು ಸೇವ್ ದ ಲೈಫ್ ಆಫ್ ಕಿಂಗ್ಸ್ ಡೊಮೇನ್. ಅದು ಸನ್ ಅಂತಾರೆ, ಮಾರಾಸ್ ಸನ್ ಗಂಗಾ ಅಂತಾರೆ. ನೋ, ಸ್ಟೇಟ್ಮೆಂಟ್ ಈಸ್ ಟ್ರೂ ಬಟ್ ರೀಸನ್ ಈಸ್ ನಾಟ್ ಟ್ರೂ. ಸ್ಟೇಟ್ಮೆಂಟ್ ಓನ್ಲಿ ರೀಸನ್. ದ ಸ್ಟೇಟ್ಮೆಂಟ್ ಈಸ್ ರಾಂಗ್. ಬೋತ್ ಸ್ಟೇಟ್ಮೆಂಟ್. ರೀಸನ್ ಈಸ್ ನಾಟ್ ಕರೆಕ್ಟ್. ಎಕ್ಸ್ಪ್ಲನೇಷನ್ ಫಾರ್ ದ ಗಿವನ್ ಸ್ಟೇಟ್ಮೆಂಟ್. ಇದು ಕರೆಕ್ಟ್ ಅದ ನೋಡ್ರಿ. ಇದು ಕರೆಕ್ಟ್ ಅದ ನೋಡ್ರಿ. ಏನಾಗ್ತೈತಿ ಅಂತಂದ್ರೆ ಕರೆಕ್ಟ್ ಇದಾವ್ರಿ. ಇದು ಏನು ನಾವು ಫಸ್ಟ್ ಸ್ಟೇಟ್ಮೆಂಟ್ ಅಂತ ಹೋಗಿಲ್ಲ, ಕೊಟ್ಟದ್ದು ರೀಸನ್ ಕೊಟ್ಟಾರ್ರಿ. ರೀಸನ್ ಈಸ್ ನಾಟ್ ಕರೆಕ್ಟ್. ರೀಸನ್ ಈಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ದ ಗಿವನ್ ಸ್ಟೇಟ್ಮೆಂಟ್. ಕರೆಕ್ಟ್ ಅದ ಇದು ಕರೆಕ್ಟ್ ಆಗ್ತಂದ್ರೆ ಸ್ಟೇಟ್ಮೆಂಟ್ ಈಸ್ ರೈಟ್ ಬಟ್ ವಾಟ್ ರೀಸನ್ ಈಸ್ ಗಿವನ್ ಟು ಇಟ್ ಈಸ್ ನಾಟ್ ರೈಟ್. The second option means that, so the second option is right one. 37th. According to Mara, the goddess on the stormy night was in a mood of destruction. Idu correct. Waiting for Mara to return. Idu kuda correct from the kingdom. ಅದೇ ಮೊದಲು ಇದ್ರು ಅಂಗಡಿ ಮೂಡ್ನಾಗಿದ್ರು, ಡಿಸ್ಟ್ರಕ್ಟ್ ಮೂಡ್ನಾಗಿದ್ರು. ಸರಿ,
ಮುಂದೆ ಅವರೇನೋ ನಾನು ಸ್ವಲ್ಪ ರಾಜನ ಭೇಟಿಯಾಗಿ ಬರ್ತೀನಿ ಅಂತ ಹೇಳ್ಕೊಂಡು ಹೋದ ಬರಲೇ ಇಲ್ಲ, ವೇಟ್ ಮಾಡ್ಕೊಂಡು ನಿಂತಿದ್ಲು. ಇದು ಕೂಡ ಕರೆಕ್ಟ್ ಆಗ್ತದೆ. ಬೋತ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಆರ್ ಕರೆಕ್ಟ್. ಇದು ನನಗೆ ಆನ್ಸರ್ ಕರೆಕ್ಟ್ ಅಂತ ಅನಿಸ್ತದೆ ರೀ. 38. ಅಕಾರ್ಡಿಂಗ್ ಟು ಮಾರ, ಆನ್ ದ ಕ್ರೆಸ್ಟ್ ಆಫ್ ದ ಮೌಂಟೇನ್ ಹನುಮಾನ್ ಫೌಂಡ್ ಸಂಜೀವಿನಿ. ಹೌದು, ಹನುಮಾನ್ ಇನ್ಫಾರ್ಮ್ಡ್ ದ ಗಾಡೆಸ್ ಅಬೌಟ್ ವೇದ. ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಅದ ರೀ, ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್ ಅದ ರೀ. ಗಾಡೆಸ್ಗೆ ಎಲ್ಲಿ ಬೆಟ್ಟಾಗ್ಯಾರ ರೀ? ಓನ್ಲಿ ಫಸ್ಟ್ ಈಸ್ ಕರೆಕ್ಟ್, ಓನ್ಲಿ ಸೆಕೆಂಡ್ ಈಸ್ ಕರೆಕ್ಟ್. ಬೋತ್ ಫಸ್ಟ್ ಆ್ಯಂಡ್ ಸೆಕೆಂಡ್ ನೈದರ್. ಇದು ಓನ್ಲಿ ಫಸ್ಟ್ ಈಸ್ ಕರೆಕ್ಟ್. ವಾಟ್ ಈಸ್ ದ ಕರೆಕ್ಟ್ ಆರ್ಡರ್ ಆಫ್ ಹ್ಯಾಪನಿಂಗ್ಸ್ ಅಬೌಟ್ ಮಾರಾಸ್ ಡ್ರೀಮ್? ಅದು ದ ಗಾಡೆಸ್ ಕಮಾಂಡೆಡ್ ಮಾರಾ ಟು ಟೆಲ್ ದ ಕಿಂಗ್ ಟು ಬಿಲ್ಡ್ ಎ ಟ್ಯಾಂಕ್. ಇದು ಫಸ್ಟ್ ಬರ್ತೈತಿ. ದ ಗಾಡೆಸ್ ಸೆಡ್ ದಟ್ ದ ರಿವರ್ ವೇದ ವಾಸ್ ಹರ್ ಪ್ಲೇಯಿಂಗ್. ಮಾರಾ ಇದು ಇವೆಂಟ್, ಇದು ಸ್ಟಾರ್ಟಿಂಗ್ ಬರುವಂಥದ್ದು ಇದ್ರ. ನನಗನ್ಸಿದ ಮಟ್ಟಿಗೆ ಇದು ಬೇರೆ ಕಡೆ ಬರ್ತದೆ, ಇವು ಬೇರೆ ಕಡೆ ಬರ್ತಾವೆ. ಗಾಡೆಸ್ ಸೆಡ್ ದಟ್ ರಿವರ್ ವಾಸ್ ಹರ್ ಪ್ಲೇಥಿಂಗ್. ಮಾರಾ ಸಾ ಗಾಡೆಸ್ ಇನ್ ಹಿಸ್ ವಿಷನ್. ಇದನ್ನ ಫಸ್ಟ್ ಮಾಡ್ರಿ, ಥರ್ಡನ್ನ ಸೆಕೆಂಡ್ ಮಾಡ್ರಿ. ಕಾಣಿಸ್ಕೊತಾರ ದೇವತೆ ರೀ. ಮೊದಲ ಟ್ಯಾಂಕ್ ಕಟ್ ಅಂತ ಹೇಳ್ತಾರ. ಆಮೇಲೆ ಒಂದು ಸ್ಟಾರ್ಮಿ ನೈಟ್, ಮಾರಾ ಸಾ ಗಾಡೆಸ್ ಇನ್ ಹಿಸ್ ವಿಷನ್ ಲೈಯಿಂಗ್ ಇನ್ ಹಟ್. ಗಾಡೆಸ್ ಸ್ಟುಡ್ ಬಿಫೋರ್ ಹಿಮ್. ನಿಂದಿರ್ತಾಳ್ರಿ. ದ ಗಾಡೆಸ್ ಸೆಡ್ ದಟ್ ದ ರಿವರ್ ವೇದ ವಾಸ್ ಹರ್ ಪ್ಲೇಥಿಂಗ್. ಇದು ಲಾಸ್ಟ್ ಬರ್ತೈತ್ರಿ. ಇದು ಫಸ್ಟ್ ಹಾಕ್ರಿ. ನೆಕ್ಸ್ಟ್ ಇದರಲ್ಲಿ ಮಾರಾ ಸಾ ಗಾಡೆಸ್ ಸ್ಟುಡ್ ಬಿಫೋರ್ ಹಿಮ್. ಇದನ್ನ ಸೆಕೆಂಡ್ ಮಾಡ್ರಿ. ಫಸ್ಟ್ ಥರ್ಡ್ ಇದನ್ನು ನೆಕ್ಸ್ಟ್ ಮಾಡ್ರಿ, ಥರ್ಡ್ ಮಾಡ್ರಿ. ಫಸ್ಟ್ ಥರ್ಡ್ ಸೆಕೆಂಡ್ ಸಪ್ತಾಡಿರಿ ನೋಡೋಣ. ಇಲ್ಲ ಇದೇ ಇರಬೇಕು, ಇದೇ ಬರಲಿ. ನೆಕ್ಸ್ಟ್ ಮಸ್ತ್ ಕನ್ಫ್ಯೂಷನ್ ಕೊಟ್ಟಾರಪ್ಪ ಅವರು. ದ ಗಾಡೆಸ್ ಕಮಾಂಡೆಡ್ ಮಾರಾ ಟು ಟೆಲ್ ದ ಕಿಂಗ್ ಅಬೌಟ್ ಟು ಬಿಲ್ಡ್ ಟು ಗಿವ್ ಬಿಲ್ಡ್ ಕಿಂಗ್. ಒಂದನೇದ್ದು. ಎರಡನೇದ್ದು ಮಾರಾ ಸಾ ಗಾಡೆಸ್ ಇನ್ ಇಸ್ ವಿಷನ್. ನಂಬರ್ 2 ಮಾಡು. ಇದು ನಂಬರ್ 3 ಮಾಡ್ರಿ. ಇದು ನಂಬರ್ 4 ಮಾಡ್ರಿ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್. ಫಸ್ಟ್ ಇದನ್ನು ಸೆಕೆಂಡ್ ಮಾಡ್ರಿ. ಇದು ಫಸ್ಟ್ ಇರಲಿ, ಇದು ಸೆಕೆಂಡ್ ಇರಲಿ, ಇದು ಥರ್ಡ್ ಇರಲಿ, ಇದು ಫೋರ್ತ್ ಇರಲಿ. ಅಂದರೆ 1, 3, 4 ಸೆಕೆಂಡ್. 1 ಇಲ್ಲ ಆಪ್ಷನ್ ಇದ್ರಿ. 1, 3 ಬರ್ದು ನಾವೇನು ಮಾಡ್ತೀವ್ರಿ? 1, 3, 4 ಅಂತಾರೆ. 1, 3, 1 ಸ್ಟಾರ್ಟಿಂಗ್ 1 ಬರ್ದು ಇಲ್ಲಿ ಐತಲ್ಲ. 1 ಆದಮೇಲೆ 2, 3, 4 ಇದು ಕರೆಕ್ಟ್ ಬರ್ತಾಳ್ರಿ. ಸ್ವಲ್ಪ ಬದಲಾವಣೆ ಮಾಡೋಣ. ಅದೇ ಸ್ವಲ್ಪ ನನಗೆ ಗೊಂದಲ ಆಯ್ತು. ಇಲ್ಲೇ ಗಾಡೆಸ್ ಮುಂದೆ ನಿಂತಲು, ನಂತರ ಅವ ನೋಡಿದ. ನಾ ಏನು ಮಾಡಿದೆ? ಅವ ನೋಡಿದ, ಅವನು ಮುಂದೆ ನಿಂತಲು. ಇವೆರಡು ಅದರಿ ಬದಲಿ ಮಾಡಿಬಿಡ್ರಿ. ಇದನ್ನ 3 ಮಾಡ್ರಿ, ಇದನ್ನ 2 ಮಾಡ್ರಿ. ಕರೆಕ್ಟ್ ಆಗ್ತದೆ. ದ ಗಾಡೆಸ್ ಕಮಾಂಡೆಡ್ ಮಾರಾ ಟು ಟೆಲ್ ದ ಕಿಂಗ್ ವಾಕ್. ದ ಗಾಡೆಸ್ ಸ್ಟುಡ್ ಬಿಫೋರ್ ಹಿಮ್. 2 ಮಾಡ್ರಿ. ಮಾರಾ ಸಾ ಗಾಡೆಸ್ ಇನ್ ಹಿಸ್ ವಿಷನ್ ಆಸ್ ಇನ್ ಹಿಸ್ ಹಟ್ ಲೈಯಿಂಗ್. ಇದನ್ನ ಮಾಡ್ರಿ. 3 ಮಾಡ್ರಿ. ದ ಗಾಡೆಸ್ ಸೆಡ್ ದಟ್ ದ ರಿವರ್ ವೇದ ವಾಸ್ ಹರ್ ಪ್ಲೇಯಿಂಗ್. ಇದನ್ನ 4th ಮಾಡ್ರಿ. 1, 4, 3, 2. 1, 4.
ಇದು ಫಸ್ಟ್ ಆಗ್ತೈತೆ ರೀ. ಸೆಕೆಂಡ್, ದ ಗಾಡೆಸ್ ಸೆಡ್ ದಟ್. ಇದು ನನಗೆ ಡೌಟ್ ಇದ್ದಾರೆ. ಫಸ್ಟ್ ಗಾಡೆಸ್ ಕಮಾಂಡೆಡ್ ಮಾರ ಟು ಟೆಲ್ ದ ಕಿಂಗ್ ಟು ಬಿಲ್ಡ್ ಇಟ್. ಇದಂತೂ ಫಸ್ಟ್ ಬರ್ತದೆ. ಫಸ್ಟ್ ಇದು ಬಂತು ಅಂದ್ರೆ ಫಸ್ಟ್ ಬರುವಂಥದ್ದು ಆಪ್ಷನ್ ಇದು ಒಂದೇ ಐತಲ್ರಿ. ಎರಡು ಸೆಕೆಂಡ್ ಇದು ಬರ್ತೈತೆ ಅಂತ ಹೇಳ್ತಾರೆ, ಥರ್ಡ್ ಇದು ಬರ್ತೈತೆ ಅಂತ ಹೇಳ್ತಾರೆ. ನಾನು ತಪ್ಪೇನೆ ಏನೋ ನನಗೂ ಗೊತ್ತಾಗಲ್ರಿ ಇದು. ದ ಗಾಡೆಸ್ ಕಮಾಂಡೆಡ್ ಮಾರ ಟು ಟೆಲ್ ದ ಕಿಂಗ್ ಅಬೌಟ್ ಟು ಬಿಲ್ಡ್ ಎ ಟ್ಯಾಂಕ್. ಇದು ಫಸ್ಟ್ ಬರಬೇಕು. ಇದು ಫಸ್ಟ್ ಬರಬೇಕಂದ್ರೆ ಇದು ಒಂದು ಆಪ್ಷನ್. ಸಾರಿ ಫ್ರೆಂಡ್, ನನಗೆ ಕ್ಲಿಯರ್ ಆಗುವಲ್ಲ ಇದು. ನಾನು ನಾವು ಸಲ ಮತ್ತೆ ವಿಚಾರ ಮಾಡಿ ಏನಾದರೂ ಬಂದರೆ ಮುಂದಿನ ವಿಡಿಯೋದಲ್ಲಿ ಹೇಳಿರ್ತೇನೆ ಅಂತ. ಅಷ್ಟು ನನಗೆ ಕ್ಲಿಯರ್ ಆಗುವಲ್ಲಿದು. ಫಸ್ಟ್ ಇದು ಬರ್ತೈತಿ ಅಂದ ಬಳಕ ಫಸ್ಟ್ ಬರುವಂಥದ್ದು ಆಪ್ಷನ್ ಇದು ಒಂದೇ ಐತಿ. ಇಲ್ಲೇ ಅಲ್ಲದೆ ಯಾವುದು ಫಸ್ಟ್ ಬರುವಂಥದ್ದು ಏನೂ ಇಲ್ಲ ಇಲ್ಲಿ. ಈ ಸೆಕೆಂಡ್ ಆಪ್ಷನ್ದಾಗ ಫೋರ್ತ್ ಒನ್ ಫಸ್ಟ್ ಬರ್ತದೆ, ಸಿ ಆಪ್ಷನ್ದೊಳಗೆ ಸೆಕೆಂಡ್ ಒನ್ ಫಸ್ಟ್ ಬರ್ತದೆ, ಡಿ ಆಪ್ಷನ್ದೊಳಗೆ ಥರ್ಡ್ ಒನ್ ಫಸ್ಟ್ ಬರ್ತದೆ. ಫಸ್ಟ್ ಬರುವಂಥ ಆಪ್ಷನ್ ಅಂದರೆ ಎ ಒಂದೇ, ದೆನ್ ಇಟ್ ಈಸ್ ಫೈನಲ್ ನನ್ನ ಲೆಕ್ಕದ ಪ್ರಕಾರ. ಪಕ್ಕ ಕ್ಲಿಯರ್ ಇಲ್ಲ ಫ್ರೆಂಡ್, ಐಮ್ ಸಾರಿ. ವಾಟ್ ಇಸ್ ದ ಕರೆಕ್ಟ್ ಆರ್ಡರ್ ಆಫ್ ಹ್ಯಾಪನಿಂಗ್ಸ್ ವೆನ್ ಮಾರಾ ಮೆಟ್ ದ ಕಿಂಗ್? ಇದು ಕೂಡ ಸ್ವಲ್ಪ ಮಜಬೂತನ ಇದ್ದಂಗೆ ಅದಾರೆ. ಮಾರಾ ಜಂಪ್ಸ್ ಡೌನ್ ಫ್ರಮ್ ಎ ಟ್ರೀ, ಕರೆಕ್ಟ್ ರೀ. ದ ಕಿಂಗ್ ಗೇವ್ ಮಾರಾ ಆನ್ ಆಡಿಯನ್ಸ್, 1, 4. Mara told the king about the command of the goddess. Next, Mara described to king about the significance of the sacred spot. The king gave Mara an audience. Audience ಅಂದ್ರೆ ಮೀಟಿಂಗ್ ರೀ. ಮಾರಾ ಜಿಗಿತನ ಇದನ್ನು ಫಸ್ಟ್ ಮಾಡ್ರಿ. ರಾಜ ಅವನಿಗೆ ಅವಕಾಶ ಮಾಡಿಕೊಡ್ತಾನೆ ಮಾತಾಡಲಿಕ್ಕೆ, ಇದನ್ನು ಸೆಕೆಂಡ್ ಮಾಡ್ರಿ. ಆರ್ಡರ್ ಆಗೈತ್ರಿ ದೇವತೆದು ಅಂತ ತಿಳ್ಕೊಂಡು ಇದನ್ನು ಹೇಳ್ತಾನೆ, ಥರ್ಡ್ ಮಾಡ್ರಿ, ಇದನ್ನು ಫೋರ್ತ್ ಮಾಡ್ರಿ. ಯಾಕಂದ್ರೆ ಇದು ಫೋರ್ತ್, ಇದು ಥರ್ಡ್, ಇಷ್ಟ ಆಗ್ಬೋದ್ರಿ. ಫಸ್ಟ್, ಫೋರ್ತ್, 1, 4, 2, 3, 1, 4, 2, 3 ಇದು ಕರೆಕ್ಟ್ ಆಗ್ತದೆ ನೋಡ್ರಿ. ಸ್ವಲ್ಪ ಇಲ್ಲೊಂದು ಸ್ವಲ್ಪ ಗೊಂದಲ ಆಯ್ತು ನನಗ್ರೆ, ಇಲ್ಲೂ ಕೂಡ ಸ್ವಲ್ಪ ಗೊಂದಲನಾರೆ. ನೋಡಿದೆ ನಾನು, ಮ್ಯಾಕ್ಸಿಮಮ್ ಟ್ರೈ ಮಾಡಿದೆ. ಮತ್ತೇನಾರು ಇನ್ನಷ್ಟು ಕ್ಲಿಯರ್ ಆತಂದ್ರೆ ಕ್ವಶನ್ಸ್ ಕೊಟ್ಟಿರ್ತಾರೆ, ಅವೆಲ್ಲ ಸರಿಯಾಗಿ ವಿಚಾರ ಮಾಡಿ ಕೊಟ್ಟಿರ್ತಾರೆ. ನನಗೆ ಸ್ವಲ್ಪ ಇದು ಹಿಂಗಾಗಿ ಒಂಚೂರು ಹಾಗೇನಾದರೂ ಇದರೊಳಗೆ ಏನಾದರೂ ಕರೆಕ್ಷನ್ಸ್ ಇದ್ದು ಅಂತಂದ್ರೆ ಮತ್ತೆ ನಾವು ಯಾವುದರ ಒಂದು ವಿಡಿಯೋದಲ್ಲಿ ಹೇಳಿ ಸರಿಪಡಿಸ್ತಾರಂತೆ. ಓಕೆ, ಎಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಫ್ರೆಂಡ್ಸ್.